ನಮಸ್ಕಾರ. ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೆ. ಇವತ್ತು ಬಂದ್ಬಿಟ್ಟು ಆಷಾಢ ಶುಕ್ರವಾರ. ಹಾಗಾಗಿ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಒಂದು ಪ್ರಾಡಕ್ಟ್‌ನ ಆರ್ಡರ್ ಮಾಡಿದ್ದೆ ಅಮೆಝಾನಿಂದ. ಇದು ಬಂದ್ಬಿಟ್ಟು ವಾಚ್ ಆರ್ಗನೈಸರ್. 12 ಸ್ಲಾಟ್ಸ್ ಅವೈಲೇಬಲ್ ಇರುತ್ತೆ. ಹಾಗೆ ನೀವು ಹಿಂದೆ ನೋಡ್ತಿರೋ ಹಾಗೆ ಪೌಚು ಇದೆ. ಏನಾದರೂ ವಾಚ್ ರಿಲೇಟೆಡ್ ಆಕ್ಸೆಸರೀಸ್, ಎಕ್ಸ್ಟ್ರಾ ಚೈನ್ಸ್ ಏನಾದರೂ ಇತ್ತು, ನೀವು ಕಟ್ ಮಾಡಿಸಿದ್ದೀರಾ ಅಂದರೆ ಅದನ್ನೆಲ್ಲ ಆ ಪೌಚಲ್ಲಿ ನೀವು ಸ್ಟೋರ್ ಮಾಡ್ಕೋಬೋದು. ಇದು ಬಂದು ಫಾಕ್ಸ್ ಲೆದರ್ದು. ಇದರಲ್ಲಿ ನಿಮಗೆ ಇನ್ನೊಂದು ಬ್ರೌನ್ ಕಲರ್ ಟೆಕ್ಸ್ಚರ್ದು ಕಲರ್ ಅವೈಲೇಬಲ್ ಇದೆ. ಬಟ್ ಇದನ್ನು ಕೂಡ ಟೆಕ್ಸ್ಚರ್ಡ್ ಅಂತಲೇ ಮೆನ್ಷನ್ ಆಗಿತ್ತು. ಬಟ್ ಪಿಕ್ಚರಲ್ಲಿ ನೋಡ್ತಿರೋ ಹಾಗೆ ಬಟ್ ಅದು ಟೆಕ್ಸ್ಚರ್ಡ್ ಏನು ಬಂದಿಲ್ಲ. ಕಂಪ್ಲೀಟ್ ಸಾಫ್ಟ್ ಲೆದರ್ದು ಬಂದಿದೆ. ಬಟ್ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಆಗಿದೆ. ಇದರ ನಿಮಗೆ ಲಾಕ್ ಕೂಡ ಅವೈಲೇಬಲ್ ಇದೆ. ಲಾಕ್ ಮಾಡಿ ಸ್ಟೋರೇಜ್ ಮಾಡ್ಕೋಬಹುದು. ಸೊ ನಿಮ್ಮ ವಾಚಸ್ ಎಲ್ಲ ಒಂದು ಕಡೆ ಆರ್ಗನೈಸ್ಡ್ ಆಗಿರುತ್ತೆ. ಯಾವುದೇ ಸ್ಕ್ರ್ಯಾಚಸ್ ಇನ್ನೂ ಆಗದಿರೋ ಥರ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ನಾವು ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. 3ನೇ ಆಷಾಢದ ಶುಕ್ರವಾರಕ್ಕೆ ನಾನು ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ದಿಸ್ ವಾಸ್ ಅ ಸಡನ್ ಪ್ಲ್ಯಾನ್. ನನಗೆ ನಮ್ಮ ಅತ್ತೆ ಕಾಲ್ ಮಾಡಿಬಿಟ್ಟು ನಾಳೆ ಹಿಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಥರ್ಸ್ಡೇ ಮಧ್ಯಾಹ್ನ ಹೇಳಿದ್ರು. ನಾನು ಸ್ವಲ್ಪ ಸಡನ್ನಾಗಿ ಹೇಳಿದ್ರಲ್ಲ ಅಂತ ಯೋಚನೆ ಮಾಡ್ತಾ ಓಕೆ, ತುಂಬ ದಿವಸದಿಂದ ನಂಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಆಸೆ ಇತ್ತು. ಅದು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಟೈಮ್ ಕೂಡ ಆಗ್ತಾ ಇರಲಿಲ್ಲ, ಪ್ಲ್ಯಾನ್ ಕೂಡ ಸಕ್ಸಸ್ ಆಗ್ತಾ ಇರಲಿಲ್ಲ. ಸೊ ಐ ಥಾಟ್ ಇವತ್ತು ಏನೇ ಇರಲಿ ಸಿಕ್ಕಿರೋ ಆಪರ್ಚುನಿಟಿ ಬಿಡಬಾರ್ದು ಅಂಥೇಳಿ ಸರಿ ಅಂತ ಹೇಳಿಬಿಟ್ಟೆ. ನಾವು ಬೆಂಗಳೂರಿಂದ 2:30 ಮಾರ್ನಿಂಗಿಗೆ ಹೊರಟ್ವಿ. ಎಲ್ಲರೂ ಗ್ಯಾದರ್ ಆಗಿ ಹೊರಡೋ ಅಷ್ಟರಲ್ಲಿ 3 o'clock ಆಯಿತು. ನಾವು 4 ಜನ ಹೊರಟಿದ್ದು. ಆಷಾಢ ಶುಕ್ರವಾರ ಅಂದರೆ ತಾಯಿಗೆ ತುಂಬ ವಿಶೇಷ ಪೂಜೆ ಇರುತ್ತೆ. ಹಾಗಾಗಿ ತುಂಬ ರಶ್ ಇರುತ್ತೆ ಅನ್ನೋ ರೀಸನ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಬೆಳಿಗ್ಗೆನೇ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮೈಸೂರು ಹೈವೇ ಕನ್ಸ್ಟ್ರಕ್ಟ್ ಆದಮೇಲೆ ನಾನೈತೆ ಫಸ್ಟ್ ಟೈಮ್ ಬರ್ತಾ ಇರೋದು. ಇದಕ್ಕಿಂತ ಮುಂಚೆ ನಾನು ಬಂದಿರಲಿಲ್ಲ. ಆ್ಯಂಡ್ ಆಲ್ಸೋ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಯಾವುದೇ ರೀತಿ ಟ್ರಾಫಿಕ್ ಇರಲಿಲ್ಲ, ಏನೂ ಇರಲಿಲ್ಲ. ತುಂಬಾ ಬೇಗ ರೀಚ್ ಆದ್ವಿ ಕೂಡ. ಆಲ್ರೆಡಿ ನ್ಯೂಸಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ, ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಆಗೋದಕ್ಕೆ ತುಂಬಾ ಲೇಟ್ ಆಗ್ತಾಯಿದೆ, ಅವರ್ಗಟ್ಲೆ ನಿಲ್ಲಬೇಕಂತ. ಅಟ್ಲೀಸ್ಟ್ ಒಂದು 3 hours ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನೋಡೋಣ ಹೇಗಾಗುತ್ತೆ ಅಂತ. ವಿತಿನ್ 2 hours ಒಳಗಡೆ ರೀಚ್ ಆಗಿಬಿಟ್ಟಿದ್ದೀವಿ. ನಂಬಕ್ಕೆ ಆಗ್ತಾಯಿಲ್ಲ ಇಷ್ಟು ಬೇಗ ಬಂದ್ಬಿಟ್ವಾ ಅಂತ. ಆಯಿತು ಅಟ್ಲೀಸ್ಟ್ 3 hours ಆಗುತ್ತೆ ಅಂತ. ಬಟ್ ವಿತಿನ್ 2 hoursಗೆ ರೀಚ್ ಆಗಿದ್ದೀವಿ ಇಲ್ಲಿ. ತುಂಬ ಜನಕ್ಕೆಲ್ಲ ಆಲ್ರೆಡಿ ಗೊತ್ತಿರುತ್ತೆ, ಪ್ರೈವೇಟ್ ವೆಹಿಕಲೆಲ್ಲ ಯಾವುದು ಮೇಲ್ಗಡೆ ಬಿಡಲ್ಲ ಅಂತ. ನಾವಿಲ್ಲಿ ಪಾರ್ಕ್ ಮಾಡಿ ಹೋಗಬೇಕು. ಇದು ಲಲಿತಾ ಪ್ಯಾಲೇಸ್ ಪಾರ್ಕಿಂಗ್ ಸ್ಲಾಟ್ ಇದು. ಗಾಡಿನ ಪಾರ್ಕ್ ಮಾಡಿ ಟಿಕೆಟ್ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ. ಆದರೆ ಇಲ್ಲೊಂದು ಟ್ವಿಸ್ಟ್ ಇತ್ತು. ನಾವು 5 ಗಂಟೆಗೆ ರೀಚ್ ಆಗೋದ್ವಿ. 5 ಗಂಟೆಗೆ ಹೋಗಿ ಕ್ಯೂವಲ್ಲಿ ನಿಂತ ಮೇಲೆ ಗೊತ್ತಾಯಿತು 5 o'clock ಟಿಕೆಟ್ ಇಶ್ಯೂ ಆಗೋಲ್ಲ, 6 o'clock ಟಿಕೆಟ್ ಇಶ್ಯೂ ಆಗೋದು. ಆ್ಯಂಡ್ ಲೇಟರ್ ಆಫ್ಟರ್ 6 ದೇವರ ದರ್ಶನಕ್ಕೆ ಸಿಗೋದು ಅಂತ. ಅಲ್ಲಿ ಆಲ್ರೆಡಿ 1 hour ವೆಯ್ಟ್ ಮಾಡಿ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ಡೀಟೇಲ್ಸ್ ಕೊಡಬೇಕಂದ್ರೆ 2 ಥರ ಟಿಕೆಟ್ ಅವೈಲೇಬಲ್ ಇದೆ. ಒಂದು 300 ರೂಪೀಸ್ದು, ಇನ್ನೊಂದು 2000 ರೂಪೀಸ್ದು. 300 ರೂಪೀಸ್ದು ನಾವು ನಿಂತು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಕ್ಯೂ ಮೂಲಕ ಹೋಗಿ ದರ್ಶನ ಸಿಗುತ್ತೆ. ಅದೇ 2000 ರೂಪೀಸ್ದಾದರೆ ಅಷ್ಟೊಂದು ನಿಂತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೆ ಸಪ್ರೇಟ್ ಲೇನ್ ಇರುತ್ತೆ, ಅಲ್ಲೇನೇ ಅವ್ರಿಗೆ ದರ್ಶನ ಆಗುತ್ತೆ. ಆ್ಯಂಡ್ ಆಲ್ಸೋ 300 ರೂಪೀಸ್ ಅಂತ ಹೇಳಿದರೆ ನಾರ್ಮಲ್ ಬಸ್ ಇರುತ್ತೆ ಕೆಳಗಡೆ ಲಲಿತಾ ಪ್ಯಾಲೇಸ್ ಪಾರ್ಕಿಂಗಿಂದ ಮೇಲ್ಗಡೆ ರೀಚ್ ಆಗೋದಕ್ಕೆ. ಬಟ್ ಅದೇ 2000 ರೂಪೀಸ್ ಅಂತ ಹೇಳಿದ್ರೆ ನಿಮಗೆ ಐರಾವತ ಬಸ್ ಇರುತ್ತೆ ಮೇಲ್ಗಡೆ ರೀಚ್ ಆಗೋದಕ್ಕೆ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಈ ವ್ಯೂನ ಎಂಜಾಯ್ ಮಾಡ್ಕೊತ ನಾವು ಮೇಲೂ ರೀಚ್ ಆದ್ವಿ. ನಾವು 5 o'clock ಬಂದು ಕ್ಯೂವಲ್ಲಿ ನಿಂತರೂ ಕೂಡ ಆಲ್ರೆಡಿ ತುಂಬ ಜನ ಇದ್ದರು. ಆಮೇಲೆ ನಮ್ಮ ನಂತರ ತುಂಬಾ ಕ್ರೌಡ್ ಆಗೋಗಿತ್ತು. ಇನ್ನೂ ಎಷ್ಟೊತ್ತು ತನಕ ಆಗುತ್ತೆ ಅಂತಲೇ ಭಯ ಆಗಿಬಿಟ್ಟಿತ್ತು. ಬಟ್ 6 o'clock ಎಕ್ಸಾಕ್ಟಾಗಿ ಟಿಕೆಟ್ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಟಿಕೆಟ್ ಇಶ್ಯೂ ಮಾಡೋದಕ್ಕೆ ಆ ಲೈನ್ನ ಪಾಸ್ ಆಗೋದು ತುಂಬಾ ಕಷ್ಟ ಇತ್ತು. ಈಗ ನಾವು ಮೇಲ್ಗಡೆ ರೀಚ್ ಆಗಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಸ್ಸಸ್ ಇದೆಯಲ್ಲ, ಈ ಬಸ್ಸಸ್ಸಲ್ಲೇ 300 ರೂಪೀಸ್ ಟಿಕೆಟ್ ಅವ್ರನ್ನ ಪಿಕ್ ಮಾಡಿ ಮೇಲ್ಗಡೆ ಡ್ರಾಪ್ ಮಾಡ್ತಾರೆ. ಈ ಸೈಡ್ ಆಫ್ ದ ಟೆಂಪಲಿಂದ 300 ರೂಪೀಸ್ ದರ್ಶನದವ್ರಿಗೆ ಎಂಟ್ರಿ. ಯೂಶ್ವಲಿ ನಾವು ಬರ್ತೀವಲ್ಲ ಆ ಕಡೆ ಇರೋದಿಲ್ಲ ದರ್ಶನದ ಎಂಟ್ರಿ.
ನೀವು ನೋಡ್ಬೋದು ಆಲ್ರೆಡಿ 9:40 ಆಗಿದೆ. ನಮಗಿನ್ನೂ ದರ್ಶನ ಆಗಿಲ್ಲ. VIP ಇಂಟರ್ಫಿಯರೆನ್ಸ್ ಇರೋದ್ರಿಂದ ಒನ್ ಸ್ಟ್ರೆಚ್ 45 ಮಿನಿಟ್ಸ್ 1 ಅವರ್ ಎಲ್ಲ ಸ್ಟಾಪ್ ಮಾಡಿದ್ರು. ಆಲ್ಮೋಸ್ಟ್ ನಮ್ಮದು ಬೆಳಗಿನ 5:00ದ್ದು ಕೌಂಟ್ ಇಟ್ಕೊಂಡ್ರೆ ನಮ್ಮ ದರ್ಶನ ಮುಗಿದಿದ್ದೆ 11:00 ಆಯಿತು. 6 ಅವರ್ಸ್ ಆಗಿದೆ ದರ್ಶನಗೆ. ವಯಸ್ಸಾದವರು ಅಥವಾ ಮಕ್ಳು ಇಟ್ಕೊಂಡು ಬರೋರು ತುಂಬ ಯೋಚನೆ ಮಾಡಿ ಬನ್ನಿ. ನಾವು ಅದಾದಮೇಲಿಂದ ಬಂದಿದ್ದು ಕ್ಷಣಾಂಬಿಕಾ ಟೆಂಪಲ್ ಅಂತ. ಯೂಶ್ವಲಿ ನಾನು ಇಲ್ಲಿ ಯಾವತ್ತೂ ಬಂದೇ ಇಲ್ಲ. ನಿಮಿಷಾಂಬಾಗೆ ಹೋಗ್ತಾ ಇದ್ವಿ. ಬಟ್ ನಮ್ಮ ಅತ್ತೆ ಹೇಳಿದ್ರು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ. ಸೊ ನಾವು ಹಾಗಾಗಿ ಇಲ್ಲಿ ಬಂದ್ವಿ. ಗೊತ್ತೇ ಇರಲಿಲ್ಲ ಇಲ್ಲಿ ಈ ಥರ ಒಂದು ದೇವಸ್ಥಾನ ಇದೆ ಅಂತ. ಏನಿಲ್ಲ, ನೀವು ನಿಮಿಷಾಂಬಾಗೆ ಹೋಗುವಾಗ ರೈಟ್ ಸೈಡ್ ಹೋಗ್ತೀರಾ, ಇದು ಬಂದು ಲೆಫ್ಟ್ ಸೈಡಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಆಲ್ಸೋ ಗೂಗಲ್ ಮ್ಯಾಪ್ಸಲ್ಲೆಲ್ಲ ಸರ್ಚ್ ಮಾಡಿದ್ರೆ ತುಂಬ ಈಸಿಯಾಗಿ ಸಿಗುತ್ತೆ. ದ ಎನ್ವಿರಾನ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಷ್ಟು ಪೀಸ್ಫುಲ್ಲಾಗಿತ್ತು ಅಂದರೆ ಕಂಪ್ಲೀಟ್ ಗ್ರೀನರಿ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಅಲಂಕಾರ ಅಂತೂ ಇನ್ನೂ ಚೆನ್ನಾಗಿ ಮಾಡಿದರು. ಮತ್ಸ್ಯಕನ್ನಿಕೆ ಅಲಂಕಾರ ಆಗಿತ್ತು ದೇವರಿಗೆ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲೇನು ಅಷ್ಟೆಲ್ಲ ರಶ್ ಇರಲಿಲ್ಲ. 20 ಮಿನಿಟ್ಸಲ್ಲಿ ದರ್ಶನ ಆಯಿತು. ಇಲ್ಲಿ ಕೂಡ ನಿಮಗೆ 2 ಟೈಪ್ಸ್ ಆಫ್ ಟಿಕೆಟ್ ಕೂಡ ಅವೈಲೇಬಲ್ ಇದೆ. 20 ರುಪೀಸ್ಗೆ ಸ್ಪೆಷಲ್ ದರ್ಶನ, 100 ರುಪೀಸ್ಗೆ ಡೈರೆಕ್ಟ್ ದರ್ಶನ ಅಂತ. ಬಟ್ ಏನು ನೆಸೆಸರಿ ಅನಿಸ್ಲಿಲ್ಲ ನಮಗೆ. 20 ಮಿನಿಟ್ಸಲ್ಲೇ ದರ್ಶನ ಆಗೋಯಿತು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಫುಲ್ಲು ನೀರೆಲ್ಲ ತುಂಬಿದೆ, ಚೆನ್ನಾಗಿ ಮಳೆ ಆಗಿರೋದ್ರಿಂದ. ಹಾಗಾಗಿ ಎಂಟ್ರಿ ಇರಲಿಲ್ಲ ಇಲ್ಲೆಲ್ಲನೂ, ಎಲ್ಲ ಕ್ಲೋಸ್ ಮಾಡಿದರು. ಇಲ್ಲಿ ಆಫನಾಗಿ ಬರೋರು ಗೊತ್ತಿರುತ್ತೆ ಇಲ್ಲಿ ವೆಜಿಟೇಬಲ್ಸು, ಸೊಪ್ಪು, ಹಣ್ಣು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ. ನಾವಿಲ್ಲಿ ಒಂದು ಸ್ವಲ್ಪ ಹೊತ್ತು ಶಾಪಿಂಗ್ ಮಾಡಿಕೊಂಡು ಒಂದು ಸೋಡಾ ಕುಡಿದು ಮತ್ತು ಆಮೇಲೆ ಇನ್ನೊಂದು ಹಿಡನ್ ಜೆಮ್ ಆಫ್ ಮೈಸೂರನ್ನ ನೋಡೋಕ್ಕೆ ಅಂತ ಹೊರಟ್ವಿ. ಇವಾಗ ನಾವು ಕರಿಘಟ್ಟ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕಿಂತ ಹೋಗ್ತಾ ಇದ್ದೀವಿ. ನಾನು ಯಾವತ್ತೂ ಬಂದಿಲ್ಲ ಇಲ್ಲಿ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಆಲ್ಸೋ ಇಲ್ಲಿಂದ ವ್ಯೂ ಪಾಯಿಂಟ್ಗೆ ಇದು ತುಂಬ ಫೇಮಸ್ ಅಂತೆ. ಟ್ರಾವೆಲಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು. ಬೆಟ್ಟದ ಮೇಲ್ಗಡೆ ಇದೆ ದೇವಸ್ಥಾನ. ಫುಲ್ಲು ಕರ್ವ್ ರೋಡ್ಸು. ನನಗಂತೂ ಧರ್ಮಸ್ಥಳದಲ್ಲಿರೋ ಫೀಲಿಂಗ್ ಬಂದುಬಿಡ್ತು. ವಾಪಸ್ ಹೋಗ್ತಾ ನಾನು ನಿಮ್ಗೆ ಆ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಯಾರೂ ಅಷ್ಟು ಜನ ಏನೂ ಇರಲಿಲ್ಲ. ದರ್ಶನ ತುಂಬ ಚೆನ್ನಾಗಾಯಿತು. ಹಾಗೆ ಇಲ್ಲಿಂದ ವೆಂಕಟರಮಣ ಸ್ವಾಮಿ ಆಲ್ಮೋಸ್ಟ್ ತಿರುಪತಿ ದೇವರ ರಿಸೆಂಬಲೆನ್ಸ್ ಅಂತ ಕೂಡ ಹೇಳಿದರು. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅಂತ. ನಾನಂತೂ ಕಳೆದೋಗ್ಬಿಟ್ಟಿದ್ದೆ, ಅಷ್ಟು ಚೆನ್ನಾಗಿತ್ತು ವ್ಯೂ ಪಾಯಿಂಟು. ಚೆನ್ನಾಗಿ ಒಂದು ರೌಂಡ್ ಶೂಟ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ. ಇದೇ ನಮ್ಮ ಲಾಸ್ಟ್ ಸ್ಟಾಪ್ ಫಾರ್ ದ ಮೈಸೂರು ಟ್ರಿಪ್ ಆಗಿತ್ತು. ನೋಡಿ ಹೀಗಿದೆ ರೋಡ್ಸು. ಫುಲ್ಲು ಘಾಟ್ ಸೆಕ್ಷನ್ ಫೀಲಿಂಗ್ ಕೊಡುತ್ತೆ ಇಲ್ಲಿ ಬಂದರೆ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಬೆಟ್ಟದ್ದು ರೀಚ್ ಆಗೋದಕ್ಕೆ. ಇಲ್ಲಿಂದ ಹೊರಡೋ ಅಷ್ಟರಲ್ಲಿ ನಾವೆಲ್ಲರೂ ಫುಲ್ಲು ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಯಾಕಂದರೆ ಆಲ್ಮೋಸ್ಟ್ 1 ಡೇ ನಿದ್ದೆ ಇಲ್ಲ. ಆ್ಯಂಡ್ ಆಲ್ಸೋ ನಾವು ಮೋರ್ ದೆನ್ 6 ಅವರ್ಸ್, ಆಲ್ಮೋಸ್ಟ್ 6.5 ಅವರ್ಸ್ ನಿಂತಿದ್ವಿ ದರ್ಶನಕ್ಕೋಸ್ಕರ. ಫೆಸಿಲಿಟಿ ಅನ್ನೋದು ಅಷ್ಟು ಏನೂ ಚೆನ್ನಾಗೂ ಇರಲಿಲ್ಲ. ಆಮೇಲೆ ಜನಗಳೆಲ್ಲ ತುಂಬ ಗಲಾಟೆ ಮಾಡಿದ್ಮೇಲೆ ನೀರು ಫೆಸಿಲಿಟಿ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. VIP ಇಂಟರ್ವೆನ್ಷನ್ನಿಂದ ತುಂಬ ಅಂದರೆ ತುಂಬಾ ಲ್ಯಾಗ್ ಆಗ್ತಾಯಿತ್ತು. ಒಂದು ಸ್ಟ್ರೆಚ್ಚಲ್ಲಿ ನಾನು ಹೇಳಿರೋ ಹಾಗೆ 45 ಮಿನಿಟ್ಸ್ 1 ಅವರೆಲ್ಲ ನಿಂತಿದ್ದ ಜಾಗದಲ್ಲೇ ನಿಂತಿದ್ದೀವಿ. ಅಥವಾ ನಿಲ್ಲಕ್ಕಾಗದಿರೋ ಅಂಥವ್ರು ಅಲ್ಲಲ್ಲೇ ಕೂತ್ಕೊಂಡು ಕೂಡ ಬಿಟ್ಟಿದ್ದಾರೆ. ಹಾಗೆ ಮುಂದಿನ ಶುಕ್ರವಾರ ಕಡೆಯ ಆಷಾಢ ಶುಕ್ರವಾರ, ಆಮೇಲೆ ಥರ್ಸ್ಡೇ ಕೂಡ ಚಾಮುಂಡೇಶ್ವರಿ ದೇವಿದು ಜನ್ಮದಿನ ಅಂತೆ. ಸೊ ಯಾರಾದರೂ ಹೊರಡ್ತೀವಿ ಅನ್ನೋದಾದರೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಬನ್ನಿ. ವಯಸ್ಸಾದವರು, ಮಕ್ಳು ಇಟ್ಕೊಂಡಿರೋರೆಲ್ಲ ತುಂಬ ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ಕೊಂಬನ್ನಿ. ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಕೂತ್ಕೊಳ್ಳೋ ಫೆಸಿಲಿಟಿ ಅದೆಲ್ಲ ಏನೂ ಅವೈಲೇಬಲ್ ಇರಲಿಲ್ಲ ಅಲ್ಲಿ. ನಿಂತ್ಕೊಂಡೇ ನಾವು ದರ್ಶನ ಮಾಡಬೇಕಾಗಿತ್ತು. ಸೊ ಇದಾಗಿತ್ತು ನನ್ನ ಮೈಸೂರು ಚಾಮುಂಡಿ ದೇವಿಯ ದರ್ಶನ, ಹಾಗೆ ಹಿಡನ್ ಜೆಮ್ಸ್ ಆಫ್ ಮೈಸೂರು.
ಏನೇ ಆಗಲಿ ಎಂಡ್ ಆಫ್ ದ ಡೇ ತಾಯಿ ದರ್ಶನ ಆದಮೇಲೆ ಸಿಗೋ ತೃಪ್ತಿನೇ ಬೇರೆ. ಅಷ್ಟೆಲ್ಲ ನಿಂತು ಎಕ್ಸಾಸ್ಟ್ ಆದರೂ ಕೂಡ ತಾಯಿ ದರ್ಶನ ಆಯ್ತಲ್ಲ ಅನ್ನೋದೇ ಒಂದು ದೊಡ್ಡ ಸಮಾಧಾನ. ಹಾಗೆ ಯಾವುದೇ ದೇವಸ್ಥಾನದೊಳಗಡೆ ಕೂಡ ಕ್ಯಾಮ್ರಾ ಅಲೋ ಇರಲಿಲ್ಲ, ಹಾಗಾಗಿ ನಾನು ಯಾವುದನ್ನು ಶೂಟ್ ಕೂಡ ಮಾಡಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವಿಲ್ ಸಿ ಯು ಆಲ್ ಸೂನ್. ಥ್ಯಾಂಕ್ ಯು.